ಇರೋ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸವನ್ನ ಚೆನ್ನಾಗಿ ಮಾಡುತ್ತೆ ನಮ್ಮ ಬಿಬಿಎಂಪಿ. ಜನ ಮೂಲಸೌಕರ್ಯ ಕೊಡಿ ಅಂದ್ರೂ ಇವರಿಗೆ ಕೇಳಲ್ಲ. ಆದ್ರೆ ಇಲ್ಲೊಂದ್ ಕಡೆ ಎಲ್ಲಾ ಸೌಕರ್ಯಗಳು ಚೆನ್ನಾಗಿದ್ರು ಅದನ್ನ ಕಿತ್ತು ಹೊಸ ಕಾಮಗಾರಿ ಶುರು ಮಾಡಿದ್ದಾರೆ. ಏನ್ ಹೇಳಬೇಕು ಈ ಬಿಬಿಎಂಪಿಗೆ? ಏನ್ ಸರ್ ಇದು? ನಮ್ಮ ಬಿಬಿಎಂಪಿ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಜನ ಪ್ರತಿಭಟನೆ ಮಾಡೋ ಮೊದಲೇ ಮುಂದೆ ನಿಂತು ಪಾರ್ಕ್ಗಳಿಗೆ ಭದ್ರವಾಗಿ ಗೇಟ್ ಹಾಕ್ತಿದೆ ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಈ ಹೊಸ ಗೇಟ್ ಹಾಕೋ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆ. ಗಟ್ಟಿಯಾಗಿದ್ದ ಫೆನ್ಸ್ ಕಿತ್ತು ಪಾರ್ಕ್ಗಳಿಗೆ ಹೊಸ ಗೇಟ್. ಹೈಟೆಕ್ ಹೆಸರಿನಲ್ಲಿ ನಡೀತಾ ಇದೆಯಾ ಭಾರಿ ಗೋಲ್ಮಾಲ್? ಯಲಹಂಕ ಉಪನಗರ ವ್ಯಾಪ್ತಿಯ ಪಾರ್ಕ್ಗಳ ಸುತ್ತ ಬಿಬಿಎಂಪಿ ಹೊಸ ಗೇಟ್ಗಳನ್ನ ಹಾಕೋಕೆ ಮುಂದಾಗಿದೆ. ಆದ್ರೆ ಈ ಮೊದಲಿದ್ದ ಫೆನ್ಸ್ಗಳು ಚೆನ್ನಾಗೇ ಇವೆ. ಆದ್ರೂ ಸುಮಾರು 5 ಕೋಟಿ ವೆಚ್ಚದಲ್ಲಿ ದೊಡ್ಡ ದೊಡ್ಡ ಕಂಬಿಗಳನ್ನ ಬಳಸಿ ಪಾರ್ಕ್ಗಳಿಗೆ ಗೇಟ್ ನಿರ್ಮಿಸಲಾಗ್ತಿದೆ. ವಿಚಿತ್ರ ಅಂದ್ರೆ ಈ ಮೊದಲಿದ್ದ ಫೆನ್ಸ್ಗಳನ್ನ ಕಳೆದ ವರ್ಷ ಹಾಕಲಾಗಿದ್ದು ಫೆನ್ಸ್ಗಳ ಬಣ್ಣ ಕೂಡ ಮಾಸಿಲ್ಲ. ಹೀಗಾಗಿ ಈ ಇಡೀ ಕಾಮಗಾರಿ ಬಗ್ಗೆ ಅನುಮಾನ ಮೂಡಿದ್ದು ಜನ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಪಾರ್ಕಿನ ಬೇಲಿಯನ್ನು ಕಿತ್ತು ತೆಗೆದು ದಪ್ಪ ದಪ್ಪ ಕಂಬಿಗಳನ್ನು ಹಾಕಿ ದೊಡ್ಡದಾಗಿ ಒಂದು ಬೇಲಿ ಹಾಕ್ತಾ ಇದ್ದಾರೆ. ಇದು ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಾಕೋದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹಾಕ್ತಾ ಇದ್ದಾರೆ. ಇಷ್ಟು ದಪ್ಪ ಬೇಲಿ ಹಾಕುವಂಥ ಅವಶ್ಯಕತೆ ಏನಿತ್ತು? ಇದೇನಾದರೂ RBI ಅಥವಾ ಸೆಂಟ್ರಲ್ ಜೈಲ ಏನಂತೇಳಿ ನಮಗೂ ಅರ್ಥ ಆಗ್ತಾಯಿಲ್ಲ ಜನರಿಗೆ. ಒಟ್ಟಾರೆಯಾಗಿ ಸಾರ್ವಜನಿಕರ ಕೋಟ್ಯಾಂತರ ಹಣ ಈ ರೀತಿ ದುಂದುವೆಚ್ಚ ಆಗ್ತಾ ಇರ್ತಾ ನೋಡ್ತಕ್ಕಂಥ ನಾಗರಿಕರು ಕೂಡ ಸುಮ್ಮನೆ ಇರೋದು ಈ ದುರಂತನೇ ಅಂತ ಹೇಳ್ಬೋದು. ಯಲಹಂಕ ಉಪನಗರದಲ್ಲಿರೋ ಕೆಂಪೇಗೌಡ ಪಾರ್ಕ್, ಬಿ ಬಸವಲಿಂಗಪ್ಪ ಪಾರ್ಕ್, ವಿವೇಕಾನಂದ ಪಾರ್ಕ್ ಹಾಗೂ ವಾರ್ಡ್ ನಂಬರ್ 4ರಲ್ಲಿರೋ ಬಿಬಿಎಂಪಿ ಪಾರ್ಕ್ಗಳಿಗೆ ಫೆನ್ಸಿಂಗ್ ಹಾಕಿ ಸುಮಾರು 1.5 ವರ್ಷ ಕಳೆದಿದೆ. ಹೇಗಿದ್ರೂ ಇಲ್ಲಿ ಹೊಸ ಕಾಮಗಾರಿ ನಡೆಸಲಾಗ್ತಿದೆ. ಹೀಗೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸೋದ್ರಿಂದ ಜನರ ತೆರಿಗೆ ಹಣ ಪೋಲಾಗ್ತಿದೆ ಅನ್ನೋದು ಸ್ಥಳೀಯರ ಆರೋಪ. ಇನ್ನು ಈ ಬಗ್ಗೆ ಮೇಯರ್ ಅನ್ನ ಕೇಳಿದ್ರೆ, ಅಲ್ಲಿ ಗೇಟ್ ಅಳವಡಿಸ್ತಾ ಇರೋದು ನನಗೆ ಈಗಷ್ಟೇ ಗೊತ್ತಾಯ್ತು, ಮಾಹಿತಿ ಪಡಿತೀನಿ ಅಂತಿದ್ದಾರೆ. ಈಗಾಗಲೇ ಹೇಳಿದಾಗೆ ಖಂಡಿತ ಇದು ಯಾವ ಉದ್ದೇಶದಲ್ಲಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸನ್ನು ತಗೊಳ್ಳೋದಕ್ಕೆ ನಾನು ಕಮಿಷನರ್ ಅವರಿಗೆ ಹೇಳ್ತೀನಿ. ಯಾಕಂದರೆ ನೀವು ಹೇಳಿದಾಗೆ 1 ವರ್ಷದಲ್ಲಿ ಖಂಡಿತ ಯಾವುದೇ ಫೆನ್ಸಿಂಗು ಏನೂ ಹಾಳಾಗಿರಲ್ಲ. ಆದರೂ ಅದನ್ನು ತೆಗೆದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಏನು ಕಾರಣ ಇದೆ, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಕಮಿಷನರ್ ಅವರು ಕೂಡ ಹೇಳ್ತೀನಿ. ವಿಧಾನಸೌಧ ವಿಕಾಸಸೌಧದ ರೇಂಜ್ಗೆ ಇಲ್ಲಿ ಪಾರ್ಕ್ಗಳ ಸುತ್ತ ಭದ್ರ ಕೋಟೆ ನಿರ್ಮಿಸಲಾಗ್ತಿದೆ. ಸೌಲಭ್ಯ ಇಲ್ಲದ ಕಡೆ ಈ ಕಾಮಗಾರಿ ಮಾಡಿದ್ರೆ ಒಳ್ಳೆಯದು. ಆದ್ರೆ ಎಲ್ಲಾ ಸರಿ ಇದ್ದಿದ್ದನ್ನ ಕಿತ್ತು ಕಾಮಗಾರಿ ಮಾಡ್ಬೇಕಾಗಿತ್ತ? ಇದನ್ನ ಬಿಬಿಎಂಪಿ ಪಟ್ಟದಲ್ಲಿ ಇರೋರೇ ಹೇಳ್ಬೇಕು. ಕಿರಣ್, TV9 ಬೆಂಗಳೂರು.